ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ. ಏನಪ್ಪ ಅಂದರೆ ಜಾಬ್ ರಿಲೀಫ್, ಯಾವ ಜಾಬು, ಏನು, ಎಷ್ಟು ವೇಕೆನ್ಸಿ ಖಾಲಿ ಇದೆ, ಆನ್ಲೈನ್ ಮೂಲಕನ ಆಫ್ಲೈನ್ ಮೂಲಕನ ಅಂತೇಳ್ಬಿಟ್ಟು ತಿಳ್ಕೊಂಬರೋಣ ಬನ್ನಿ. ಯಾವುದಂದರೆ NIA ಅಂದರೆ ರಾಷ್ಟ್ರೀಯ ತನಿಖಾ ಸಂಸ್ಥೆ. ಅಲ್ಲಿ ಬಂದುಬಿಟ್ಟು 81 ಹುದ್ದೆಗಳು ಖಾಲಿ ಇದೆ. ಉದ್ಯೋಗ ಸ್ಥಳ ಯಾವುದಂದರೆ ಭಾರತದಲ್ಲೇ ಇರುತ್ತೆ. ಆನ್ಲೈನ್ ಆಫ್ಲೈನ್ ಅಂದರೆ ಆಫ್ಲೈನ್ ಮೂಲಕ ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ. ಬಂದ್ಬಿಟ್ಟು ಎಷ್ಟು ಕ್ವಾಲಿಫಿಕೇಷನ್ ಓದಿರಬೇಕಂದ್ರೆ ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯಗಳಿಂದ ಸೆಕೆಂಡ್ PUC ಪಾಸ್ ಆಗಿರಬೇಕಾಗತ್ತೆ. ಏಜ್ ಲಿಮಿಟ್ ಎಷ್ಟಪ್ಪ ಅಂತಂದರೆ 21 ವರ್ಷದಿಂದ 56 ವರ್ಷದ ಒಳಗಿನವರಾಗಿರಬೇಕಾಗತ್ತೆ. ಸಂಬಳ ಎಷ್ಟಂದರೆ 19,900 ರೂಪಾಯಿಂದ ಹಿಡಿದು ಗರಿಷ್ಠ 1,12,400 ರೂಪಾಯಿವರೆಗೂ ಇರುತ್ತೆ. ಅಂದರೆ ಹುದ್ದೆಗಳ ಆಧಾರದ ಮೇಲೆ ಸಂಬಳ ಇರುತ್ತೆ. ಅವರು ಅಡ್ರೆಸ್ ಕೊಟ್ಟಿದ್ದಾರೆ. ಆ ಅಡ್ರೆಸ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಅದಕ್ಕೆ ಆ ಫಾರಮ್ಗೆ ಏನೆಲ್ಲ ದಾಖಲೆಗಳು ಬೇಕು ಅಂತೇಳ್ಬಿಟ್ಟು ಫಾರಮಲ್ಲಿ ಕೇಳಿರ್ತಾರೆ. ಮಾರ್ಕ್ಸ್ ಕಾರ್ಡು ಏನೇನು ಜೆರಾಕ್ಸ್ ಎಲ್ಲ ಹಾಕಿ ಆ ಫಾರಮ್ ಫಿಲ್ ಮಾಡಿ ಆಫ್ಲೈನಲ್ಲಿ ಕಳಿಸ್ಬೇಕಾಗತ್ತೆ. ಅಡ್ರೆಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಬಂದುಬಿಟ್ಟು ಹೋಗಿ ಅಪ್ಲಿಕೇಶನ್ನ ಹಾಕ್ಬೋದು. ಯಾವ್ಯಾವ ಹುದ್ದೆಗಳು ಎಷ್ಟು ಖಾಲಿ ಇದೆ ಅಂತ ತಿಳ್ಕೊಂಬರೋಣ ಬನ್ನಿ. ಸಹಾಯಕ ಹುದ್ದೆಗಳು ಬಂದುಬಿಟ್ಟು 15 ಹುದ್ದೆಗಳು ಖಾಲಿ ಇದೆ. ಸ್ಟೆನೋಗ್ರಾಫರ್ ಗ್ರೇಡ್ 1 ಬಂದುಬಿಟ್ಟು 20 ಹುದ್ದೆಗಳು ಖಾಲಿ ಇದೆ. ಮೇಲಿನ ವಿಭಾಗದ ಗುಮಾಸ್ತ ಬಂದುಬಿಟ್ಟು 8 ಹುದ್ದೆಗಳು ಖಾಲಿ ಇದೆ. ಸ್ಟೆನೋಗ್ರಾಫ್ ಗ್ರೇಡ್ 2 ಬಂದುಬಿಟ್ಟು 16 ಹುದ್ದೆಗಳು ಖಾಲಿ ಇದೆ. ಕೆಳಭಾಗದ ಗುಮಾಸ್ತ ಬಂದುಬಿಟ್ಟು 22 ಹುದ್ದೆಗಳು ಖಾಲಿ ಇದೆ. ಇಷ್ಟು ಖಾಲಿ ಇದೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಹೋಗ್ಬಿಟ್ಟು ಅಪ್ಲಿಕೇಶನ್ನ ಹಾಕಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮಂಥವ್ರನ್ನ ಪ್ರೋತ್ಸಾಹಿಸಿ. ಮುಂದಿನ ವಿಡಿಯೋದಲ್ಲಿ ಇದೇ ವಿಷಯ, ಇನ್ನು ಹಲವಾರು ವಿಷಯಗಳನ್ನ ತಗೊಂಡು ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.